ಇನ್ನು ನಾನು ಯಾರು ಅಂತ ಕೆಲವು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ, ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ಆರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ ಫಾರ್ ದಿ KOO ಅಮೆಂಡ್ಮೆಂಟ್ ಬಿಲ್ ಟು ಬಿ ಪಾಸ್ಡ್ ವೈಲ್ ವಿ ಅಂಡರ್ಸ್ಟ್ಯಾಂಡ್ ದಿ ಡಿಲೇಸ್ ಕ್ಯಾನ್ ಹ್ಯಾಪನ್. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋನು ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನಿ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ? ನಾನು ಇರೋದು ನಿಮಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್, ಯಾವನೇ ಆಗಿರಲಿ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ? ಐ ಹ್ಯಾವ್ ಬೀನ್ ಎಲೆಕ್ಟೆಡ್ ಟು ದಿ ಅಸೆಂಬ್ಲಿ 8 times. ಎಷ್ಟು ಸತಿ? 8 ಸತಿ. You know what is my margin in the assembly? I never went to the election. Mr. Ashok, our honorable home minister, there is the leader of the opposition. He came and contested me. I won with a margin of 1,23,000 votes. This is the record in the history of Karnataka. That is how I love people and people loved me. ನೀವು ನಮ್ಗೆಲ್ಲ ವಾರ್ನಿಂಗ್ ಎಲ್ಲ ಮಾಡ್ತೀನಿ ಅಂದ್ರೆ ನಾವು ನೀವು ನಮ್ಗೇನು ಆಸೆ? ನಾವು ನಿಮ್ ಸರ್ವಿಸ್ ಮಾಡಿದ್ರೆ ನಮ್ಗೆ 4 ಕೋಟಿ ಹಾಕ್ತೀರಿ ಅಂತ. ಅದು ಬಿಟ್ಟು ಏನ್ ಕೇಳ್ತೀವಿ ನಾವು? ಈ ಹ್ಯಾರೋಗೆನ್ಸ್ ಇದೆಯಲ್ಲ, ನಿಮ್ಗಿನ್ನ ಜಾಸ್ತಿ ನಮ್ಗೆ ಪವರ್ ತಲೆಯಲ್ಲಿದೆ. ಬಟ್ ಸ್ಟಿಲ್ ವಿ ಆರ್ ಇನ್ ದಿ ಗ್ರೌಂಡ್. ಅದಕ್ಕೆ ನಿಮ್ಮ ಧ್ವನಿ ನಮ್ಮ ಧ್ವನಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮನ್ನೆಲ್ಲ. ಎಲ್ರಿಗೂ ನಮಸ್ಕಾರ. DK ಶಿವಕುಮಾರ್ ಅವರ ವಿಡಿಯೋ 2-3 ದಿನಗಳಿಂದ ವೈರಲ್ ಆಗ್ತಾನೆ ಇದೆ. ಬಟ್ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದು ಈ ರೀತಿ ಪದ ಬಳಕೆ ಮಾಡೋದಾಗ್ಬೋದು, ನಾನು ಯಾರು ಗೊತ್ತಿಲ್ಲ ಅನ್ಸುತ್ತೆ ನಿಮ್ಗೆ. ಈ ರೀತಿ ಒಂದು ಧಮಕಿ ಮಾತುಗಳನ್ನ ಆಡೋದು ಎಷ್ಟು ಸರಿ ಅಂತ ಗೊತ್ತಾಗ್ತಿಲ್ಲ. ಬಟ್ ಆ ಧಮಕಿಗಳಿಗೆ ಜನಸಾಮಾನ್ಯರು ಕೂಡ ಯಾರು ಬಗ್ಗಲ್ಲ ಅಂತಾನೆ ಹೇಳ್ಬೋದು. ಬಟ್ ಏನಪ್ಪ ಇದು ಅನ್ನೋದಾದ್ರೆ, ಈಗ ಈ BJP ಕೂಡ ಇದಕ್ಕೆ ಟ್ವೀಟ್ ಮಾಡಿದ್ದಾರೆ. ನಾನು ಯಾರು ಗೊತ್ತಾ ಎಂದು ಕೇಳುತ್ತಿರುವ DK ಶಿವಕುಮಾರ್ ಅವರೇ, ನೀವು ಈಗ ರಾಜ್ಯದ DCM ಆ ದಿನಗಳ ಕೊತ್ವಾಲ್ ಶಿಷ್ಯ ಅಲ್ಲ ಎಂಬುದನ್ನು ಮರೆಯದಿರಿ. ಜನಸಾಮಾನ್ಯರೊಬ್ಬರು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಪತ್ರ ಬರೆದ್ರೆ ನಾನು ಯಾರು ಗೊತ್ತಾ, ಜೈಲಿಗೆ ಹೋಗಿ ಬಂದವನು ಎನ್ನುವ ಮೂಲಕ ತಮ್ಮ ಚರಿತ್ರೆಯನ್ನು ತಾವೇ ಬಯಲು ಮಾಡಿಕೊಳ್ತಿದ್ದಾರೆ. ಅಂದಾಗೆ ನೀವು ಜೈಲಿಗೆ ಹೋಗಿದ್ದು ಯಾವುದೇ ಒಳ್ಳೆ ಕಾರ್ಯ ಮಾಡಿ ಅಲ್ಲ, ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆರೋಪದಡಿ ಎಂಬುದನ್ನು ನೆನಪಿಡಿ. ಸರ್ಕಾರ ದ್ವೇಷ ಭಾಷಣದ ಬಿಲ್ ಜಾರಿಗೆ ತರುತ್ತಿರುವುದು ಇದೇ ಕಾರಣಕ್ಕೆ. DK ಶಿವಕುಮಾರ್ ಅವರೇ, ನಿಮ್ಮನ್ನು ನೀವು ಪಾಳೆಗಾರ ಎಂದುಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ಅಂತ BJP ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಹಾಗೆ ಈ ಕಿರಣ್ ಹೆಬ್ಬಾರ್ ಅವರು ಏನು ಲೆಟರಲ್ಲಿ ಮೆನ್ಷನ್ ಮಾಡಿದ್ರು ಅಂತ ಕಿರಣ್ ಹೆಬ್ಬಾರ್ ಅವರೇ ಹೇಳ್ತಾರೆ. ಈ ವಿಡಿಯೋದಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ಬರ್ದಿರೋದಷ್ಟೇ. ಇದು ಪ್ರಾಮಿಸ್ ಮಾಡಿದ್ದೀರಾ ಮ್ಯಾನಿಫೆಸ್ಟೋದಲ್ಲಿ, ಇದನ್ನ 2.5 ವರ್ಷ ಆಯಿತು ಮಾಡಿಲ್ಲ. ಆದಷ್ಟು ಬೇಗ ಇದನ್ನ ಜಾರಿಗೆ ತಗೊಂಬನ್ನಿ ಅಂತ ಹೇಳಿದ್ದು. DCM ಅವ್ರಿಗೆ ಬರ್ದಿರೋದು. ಸರ್ ಗೊತ್ತಿರೋದು, ಅದು ರೆಸಿಡೆಂಟ್ಸ್ ಒಳ್ಳೆ ಹೇಳಿದಾರಲ್ಲ ಮಾಡ್ತೀನಿ ಅಂತ. ಸೊ ಅದು ನಾನು ಬೆದರಿಕೆ ಇಲ್ಲ, ನಾನು ಹೇಳಿದ್ದು GBA ಎಲೆಕ್ಷನ್ ಬರ್ತಾ ಇದೆ, ನೀವು ಅದನ್ನ ಗಮನಕ್ಕೆ ಇಟ್ಕೊಂಡು ಬೇಗ ಮಾಡಿದ್ರೆ ಈ ಕಾಂಗ್ರೆಸ್ ಗೌರ್ಮೆಂಟ್ಗೆ ಒಳ್ಳೇದಾಗತ್ತೆ ಅಂತ ನಾನು ಅದ್ರಲ್ಲಿ ಹೇಳಿರೋದು. ಓಪನ್ ಸ್ಟೇಜ್ ಅಲ್ಲಿ ಇವಾಗ DCM ಹೇಳಿದ್ರು ನನಗೆ ವಾರ್ನಿಂಗ್ ಆಗ್ತಾರೆ ಆ ತರ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ಏನ್ ಹೇಳ್ತೀರಿ? ಮೇಡಮ್, ನಾನು ಕಾಮನ್ ಮ್ಯಾನ್, ಕಾಮನ್ ಸಿಟಿಸನ್. ನಾನು ಹೇಳಿರೋದು ಈ ಬೆಂಗಳೂರಲ್ಲಿ ಇರೋ ಎಲ್ಲ ಅಪಾರ್ಟ್ಮೆಂಟ್ ಅವರ ಒಳ್ಳೇದಕ್ಕೆ ಪರವಾಗಿ ಮಾತಾಡಿದ್ದೆ. ಅದು ಅವರು ವಾರ್ನಿಂಗ್ ಆಗಿ ತೊಗೊಂಡ್ರೆ, ಅಂದ್ರೆ ನಮ್ಮ ಹತ್ರ ವೋಟ್ ಇದೆ, ನಾವು ವೋಟ್ ಹಾಕ್ತೀವಿ ಅನ್ನೋದನ್ನ ಅದು ವಾರ್ನಿಂಗ್ ತರ ವಾರ್ನಿಂಗ್ ಅಂತ ಅಲ್ಲ ಸರ್, ಜನ ನೋಡ್ತಾರಲ್ಲ. ಈಗ ಯಾರು ಪ್ರಾಮಿಸ್ ಮಾಡಿದ್ಮೇಲೆ ಮಾಡಿಲ್ಲ ಅಂದರೆ ಜನಕ್ಕೆ ಅರ್ಥ ಆಗತ್ತೆ ಮಾಡಿಲ್ಲ, ಸುಮ್ಮನೆ ರಾಂಗ್ ಪ್ರಾಮಿಸ್ ಕೊಟ್ಟಿದ್ದಾರೆ ಅಂತ. ಬಟ್ ಈಗ ಪ್ರಾಮಿಸ್ ಮಾಡಿಸ್ಕೊಡ್ತೀನಿ ಅಂತ ನಮಗೆ ಈಗ ಫುಲ್ ಭರವಸೆ ಇದೆ, ಮಾಡಿಕೊಡ್ತಾರೆ.